ಚಲೋ ರೀ ನಮ್ದರ ಮನೆ ಬಿದ್ದೋಗ್ಯದ, ನಮ್ಗೆ ಇರುಗಳಿಲ್ಲ, ಯಾರಿಲ್ಲ. 2 ಮಕ್ಕಳು ಗಂಡಸು ಮಕ್ಕಳು ಅವರಿ ಇದ್ದೇವ್ರಿ. ಐತೆ ನೋಡ್ರಿ ರಾತ್ರಿ ಬಿದ್ದೋಗ್ಯದ ಮನೆ. ಇದ್ರ ನೋಡ್ರಿ ಇವತ್ತಾಯ್ತಂತಿ ಬಡ್ರು. ಪಂಚಾಯತ್ದವ್ರಿಗೆ ಏನು ಹೇಳ್ತಾ ಇಲ್ಲ ನೀವು? ಪಂಚಾಯತ್ದವ್ರು ಬಂದು ನೋಡಿಲ್ಲ? ಪಿ ಡಿ ಒ ಅವರು ಇದ್ದೀರಿ, ಊರಿಗೆ ಬಂದೀವಿ ಇಷ್ಟಿಂದ. ರಾತ್ರಿಗೆ ಏನದ ನಿಮ್ಮ ಹೆಸರು? ರಂಗಮ್ಮ. ರಂಗಮ್ಮ. ಯಾವಾಗ ಬಿದ್ದೋಗ್ಯದಿದ್ದು? ದೇವ್ರ ಜಗ್ಲಿ ಎಲ್ಲ ರಾತ್ರಿಗೆ ಬಿದ್ದ ಕೈ ಇಟ್ಟು ಎಲ್ಲ ಬೆಳಗನ ಕೆದಕಿದೆವು. ನೀರು ಬರ್ತಾಂದು ಈಗ ಇಲ್ಲಿ ಗಾದಿ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಮಾಡ್ರಿ ಪುಣ್ಯ ಬರ್ದ ನಮ್ಗೆ. ಅದಕ್ಕೆ ನಮ್ಮ ತಾಯಿ ನಮ್ಮ ತಂದ್ರೆ ಸರಿ, ನಮ್ಮ ಅಣ್ಣ ತಮ್ಮ ಸಂತಿಗೆ ಒಂದು 8 ದಿನ ಸರಿ ಹೋಗ್ಯಾರ. ನಮ್ಗೆ ಯಾರು ಯಾರೋ ಒಂದು ಕಡೆಗೆ ಕಿತ್ತು ಬಿಟ್ಟು ಕೊಡಿ. ಎಲ್ಲಿ ನೀರಾರಿ ಕಿರೈಲಿ ಏನದ ಸರ್ ತಮ್ಮ ಹೆಸರು? ನಾವು ವೀರೇಶ್ ಭಟ್ಕುರ್ಕಿ ಅಂತೇಳಿ ಸಂಧಾನ ಗ್ರಾಮ ಆಡಳಿತಾಧಿಕಾರಿ. ಸರ್ ಇಲ್ಲಿ ವಿಸಿಟಿಗೆ ಬಂದಿರಿ, ತಮಗೆ ಏನೇನು ಕಂಡು ಬಂತು ಇಲ್ಲಿ? ನೋಡಿ ಸರ್, ಈ ಸತತವಾಗಿ 5-6 ದಿನದಿಂದ ಈಗ ಮಳೆ ಬೀಳ್ತಾ ಇದೆ. ಮಳೆಯಿಂದ ಮನೆಯನ್ನು ಹಾನಿಯಾಗಿರ್ತಾವಲ್ಲ ಅವನ್ನ ನಾವೆಲ್ಲ ಪ್ರತಿದಿನ ಸರ್ವೆ ಮಾಡಿ ವರದಿ ಕೊಡ್ತಾ ಇದ್ದೀವಿ. ಈಗಾಗಲೇ 6 ಮನೆ ಬಿದ್ದಿರೋದನ್ನು ವರದಿ ಕೊಟ್ಟಿದ್ದೀವಿ. ಕೆಲವೊಬ್ಬರು ಈಗಾಗಲೇ ಮೊದಲು 6 ಮನೆಗೆ ವರದಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಯಾವ್ಯಾವ ಬಿದ್ದೋ ಸರ್ವೆ ಮಾಡ್ತಾ ಇದ್ದೀವಿ, ಸರ್ವೆ ಮಾಡಿ ವರದಿ ಕೊಡ್ತೀವಿ. ಇವಾಗ ಏನು ಕಂಡು ಬಂತು ಸರ್ ನೀವು ಇವಾಗ ಇಲ್ಲಿ ವೀಕ್ಷಣೆ ಮಾಡಿದಾಗ? ಕೆಲವೊಬ್ಬರು ಮನೆ ಸೋರಿದ್ರು ನನ್ನ ಮನೆ ಬಿದ್ದದ ಅಂತೇಳಿ ಕೆಲವರು ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಲೀಗಲಾಗಿ ಮನೆ ಬಿದ್ದದ್ದನ್ನು ತೋರಿಸ್ತಾ ಇದ್ದಾರೆ. ಮನೆ ಬಿದ್ದದ್ದನ್ನು ನಾವು ರಿಪೋರ್ಟ್ ಮಾಡ್ತೀವಿ, ಬೀಳಾರ್ದನ್ನು ಹಿಂಗದ ಅಂತ ಹೇಳ್ತೀವಿ. ಈಗ ಅವರು ಬೀಳೋ ಹಂತಕ್ಕೆ ಇರೋ ಮನೆಗಳು ಭಾಳಷ್ಟಿದೆ, ಅದ್ರ ಬಗ್ಗೆ ತಮ್ಮ ಏನು ಸಾಹೇಬ್ರಿಗೆ ಗಮನಕ್ಕೆ ತಂದು ನಾನು ಹೇಳ್ತೀನಿ.